ಒಂದು 2-3 ಸಂದೇಶ ರವಾನಿಸ್ಬಿಟ್ರಿ ಸರ್. ನಾವು ಡೋಂಟ್ ಕೇರ್, ನಾವು ದೊಡ್ಡವ್ರನ್ನೂ ಕೂಡ ಬಿಡಲ್ಲ, ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸ್ತೀವಿ. ಹೋಟೆಲ್ಗಳದ್ದು ಅದೆಲ್ಲ ಇದೆಲ್ಲ ಕಥೆಗಳು ಒಂದು ದಿನಕ್ಕೆ ಸರಿ ಮಾಡುವಂಥ ಆಟ ಅಲ್ಲ ಸರ್. ಅಲ್ಲ, ಕರೆಕ್ಟ್. ಅದಕ್ಕೆ ನಿರಂತರವಾಗಿ ಏನು ಮಾಡಬೇಕು ಅಂತ ಇದ್ದೀರಿ? ಪ್ರತಿಯೊಂದು ಕಡೆ ನಮಗೆ ರೇಡ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಬಾರ್ ಕೋಡ್ ಅಂತ ಮಾಡಿದ್ದೇವೆ. ಇಲ್ಲಿ ಕೆಲವೊಂದು ಅಪಾಯಗಳಿದೆ ಖಾದರ್ಜಿ, ಅದನ್ನೇ ಅಧಿಕಾರಿಗಳು ಬಂಡವಾಳ ಮಾಡ್ಕೊಂಡ್ಬರ್ಬಾರ್ದು. ಸ್ಟಾರ್ ಹೋಟೆಲ್ನವ್ರಿಗೆ ಏನು ದರಿದ್ರ ಬಂತು ಸರ್. ಒಂದು ಹೋಟೆಲಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಡೆನ್ಮಾರ್ಕ್ನ ಮಾಂಸ ಸಿಕ್ಕಿತ್ತು. ಬಾಂಬೆಯಲ್ಲಿ ದೊಡ್ಡ ಮಾಫಿಯಾ ಇದ್ದಾನೆ ಇದಕ್ಕೆ. ಬಾಂಬೆಯಿಂದ ಇದು ದೇಶ ಉದ್ದಗಲಕ್ಕೂ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಕೊಡ್ತಾರೆ. ಹೇಗೆ ಒಂದು ದೊಡ್ಡ ಹೋಟೆಲ್ಗೆ ರೇಟ್ ಮಾಡಿದಾಗ ನಮ್ಮವರು ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರ್ ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆದಿದೆ. ಡ್ಯೂಪ್ಲಿಕೇಟೆಡ್ ಡ್ರಗ್ಗಳು ಬಂದ್ಬಿಟ್ರೆ ಬರೀ ಮಾರೋನು ಮಾತ್ರ ಅಲ್ಲ, ಈಗ ನಮಗೆ ಯಾರು ಲಾರಿಯಲ್ಲಿ ತಂದು ಒಪ್ಪಿಸ್ತಾನೆ ಅವನು ಕೂಡ ಜವಾಬ್ದಾರಿ. ಎಲ್ಲಿಂದ ಬಂತು ಅಂತ ಗೊತ್ತಿದೆ, ಎಲ್ಲಿಗೆ ತಲುಪ್ತು ಅನ್ನೋದ್ರ ಬಗ್ಗೆ, ಯಾರ್ಯಾರು ಅದನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಅದಕ್ಕೆ SIT ನಾವು ಮಾಡಿದ್ದು. ಖಾದರ್ ಸರ್ಜರಿ ಸಂಜೆ 7:29ಕ್ಕೆ.